ಬೀದರ ಜಿಲ್ಲೆಯ ಬಸವಕಲ್ಯಾಣ ನಗರದ ಅಕ್ಕಮಹಾದೇವಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 1985 ಮತ್ತು 88ರ ಮಧ್ಯದಲ್ಲಿ ಶಿಕ್ಷಣ ಪಡೆದ ಸಹಪಾಠಿಗಳ ಸ್ನೇಹ ಸಮ್ಮಿಲನ ಮತ್ತು ಗುರುವಂದನೆ ಕಾರ್ಯಕ್ರಮವು ಡಿಸೆಂಬರ್ 25ರಂದು ಕೇತಕಿ ಸಂಗಮೇಶ್ವರ ಸಭಾಂಗಣದಲ್ಲಿ ನಡೆಯಿತು. ಅದೊಂದು ಸುಂದರ ಸಮಾರಂಭ. ಗುರು ಶಿಷ್ಯರ ಮಧ್ಯದ ಉತ್ತಮ ಸಂಬಂಧಕ್ಕೆ ಉದಾಹರಣೆಯಂತಿರುವ ಅಪೂರ್ವ ಕಾರ್ಯಕ್ರಮ ಅದು. ಗುರು ನೀಡಿದ ಮಾರ್ಗದರ್ಶನ, ತೋರಿರುವ ಕಾಳಜಿ, ಪ್ರೀತಿ, ಸ್ನೇಹಕ್ಕೆ ಪ್ರತಿಯಾಗಿ ಅವರಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಘಳಿಗೆಯಾಗಿತ್ತು. ಶಿಕ್ಷಕರ ಪಾಠ ಬೋಧನೆಯಿಂದ ಕಾಲಕಾಲಕ್ಕೆ ಅವರು ಸಲಹೆ ಸೂಚನೆ ನೀಡಿ ತಮ್ಮನ್ನು ಹೇಗೆ ತಿದ್ದಿ ತೀಡಿದರು, ಅದು ಮುಂದೆ ತಮ್ಮ ಬಾಳು ಬೆಳಗಲು ಹೇಗೆ ಕಾರಣವಾಯಿತು ಎಂಬುದನ್ನು ಹಂಚಿಕೊಳ್ಳುವ, ಶಾಲಾ ಸಮಯದ ನೆನಪಿನ ಬುತ್ತಿ ಬಿಚ್ಚಿಡುವ ಭಾವನಿಕ ಕ್ಷಣ. ಈ ಸಂದರ್ಭದಲ್ಲಿ 24 ಜನ ಶಿಕ್ಷಕರನ್ನು ಪುಷ್ಪಾರ್ಚನೆಗೈದು ಆತ್ಮೀಯತೆ ತೋರಿ ಹಾಗೂ ಗೌರವಾದರಗಳಿಂದ ವೇದಿಕೆಗೆ ಕರೆತರಲಾಯಿತು. ಬಳಿಕ ಅವರೆಲ್ಲರಿಗೂ ಒಬ್ಬೊಬ್ಬರಂತೆ ಮಹಾರಾಜ ಕುರ್ಚಿಯಲ್ಲಿ ಕೂಡಿಸಿ ಮೈಸೂರು ಪೇಟ, ಶಾಲು ಮತ್ತು ಪುಷ್ಪಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಆಶೀರ್ವಾದ ಪಡೆಯಲಾಯಿತು. ಅದಾದ ಮೇಲೆ ಸಹಪಾಠಿಗಳು ಒಂದೆಡೆ ಕುಳಿತು ಮನದಾಳದ ಮಾತು ಹಂಚಿಕೊಂಡರು. ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದವು. ಹಾಸ್ಯ ಚಟಾಕಿ ಹಾರಿಸಲಾಯಿತು. ಕೊನೆಗೆ ವಿವಿಧ ಬಗೆಯ ತಿನಿಸುಗಳ ಸವಿಯೂಟ ಸವಿಯಲಾಯಿತು. ತಮ್ಮ ಸಾಂಸಾರಿಕ ಕಾರ್ಯದಲ್ಲಿ ಮಗ್ನರಾಗಿದ್ದ ಸಹಪಾಠಿಗಳು ಅನೇಕ ವರ್ಷಗಳ ನಂತರ ಒಂದೆಡೆ ಸೇರಿಕೊಂಡು ಆನಂದಿಸಿದರು ಎಂದೇ ಹೇಳಬೇಕು. ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಆಗಿರುವ ಗೌರಮ್ಮ ದೇಗಲೂರೆ, ಕಾರ್ಯದರ್ಶಿ ಶೋಭಾ ಚಿರಡೆ, ಖಜಾಂಚಿ ಸುನಿತಾ ಸೋಮಶೆಟ್ಟಿ, ಪ್ರಮುಖರಾದ ಶಿವಕುಮಾರ ಸ್ವಾಮಿ ಕನಾಡೆ, ಮಹಾದೇವ ಡೊಳ್ಳೆ, ರೇಖಾ ತಂಬಾಕೆ, ಬಸಯ್ಯ ಕಟಗಿಮಠ, ಗುರುನಾಥ ದುರ್ಗೆ, ಶಿವಶಂಕರ ಕುರಕೋಟೆ, ಶೋಭಾ ಮಂಗ, ಮೀನಾ ಕುಮಾರಿ, ಹೇಮಲತಾ ಹಿರೇಮಠ, ಗಿರೀಶ ಕುಲಕರ್ಣಿ, ಕಸ್ತೂರಿ ಚಿರಡೆ, ಬಸವರಾಜ ನಾಸೆ, ಮಲ್ಲಿಕಾರ್ಜುನ ಮೆಟಗೆ, ಮಲ್ಲಪ್ಪ ಸಣ್ಣೂರೆ, ಬಸವರಾಜ ಬುರಜೆ ಮತ್ತಿತರರು ಪಾಲ್ಗೊಂಡಿದ್ದರು.